ಹೇ ಆಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವ್ಲಾಗ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಕನ್ಸೀವ್ ಆಗ್ತಾರಾ? ಸೊ ನನ್ನ ಲೈಫಲ್ಲಿ ನಾನು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಂಡಿದ್ದಕ್ಕೆ ಏನಾಯಿತು ಪ್ರತಿಯೊಂದು ನಾನು ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ. ಸೊ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಫೋಲಿಕ್ ಆ್ಯಸಿಡ್ ಬಗ್ಗೆ ನಾನು ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ ಅಂತ. ಆ್ಯಂಡ್ ನನ್ನ ಫಸ್ಟ್ ವೀಡಿಯೋಗೆ ತುಂಬ ಒಳ್ಳೆ ರೆಸ್ಪಾಂಡ್ ಬಂದಿದೆ. ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ಫೋಲಿಕ್ ಆ್ಯಸಿಡ್ ಬಗ್ಗೆ ತಿಳಿಸಿ ಅಂತ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ಎಲ್ಲದಕ್ಕೂ ನೀವೇ ಕಾರಣ. ಸೊ ನನ್ನ ಫಸ್ಟ್ ವೀಡಿಯೋಗೆ ಅಷ್ಟೊಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಫಸ್ಟ್ಲಿ ನಾನು ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ನ ಹೇಳ್ತೀನಿ. ನಾನು ಫೋಲಿಕ್ ಆ್ಯಸಿಡ್ ತೊಗೊಂಡ್ಮೇಲೆ ಏನೇನೆಲ್ಲ ಆಯಿತು ಅಂತ. ಸೊ ಫಸ್ಟ್ ನಾನು ನನ್ನ ಒಂದು ಚಿಕ್ಕ ಸ್ಟೋರಿನ ಹೇಳ್ತೀನಿ ನಿಮಗೆ. ನನ್ನ ಲೈಫಲ್ಲಿ ಆಗಿತ್ತು ಏನು ಅಂತ ಅಂದರೆ ನಾನು ಹಳೆ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತೇ ಇರುತ್ತೆ. ಇವಾಗ ನಾನು 8th ಮಂತ್ ಪ್ರೆಗ್ನೆಂಟ್ ಇದ್ದೀನಿ. ಇದಕ್ಕಿಂತ ಮುಂಚೆ ನನಗೆ ಒಂದು ಅಬಾರ್ಟ್ ಆಯಿತು. ಸೊ ಯಾವಾಗ ಅಂತ ಅಂದರೆ ಇದೇ ಇಯರ್ ಜನವರಿಯಲ್ಲಿ. ಸೊ ಇಯರ್ ಸ್ಟಾರ್ಟಿಂಗಲ್ಲೇ ತುಂಬ ಬ್ಯಾಡಾಗಿ ಸ್ಟಾರ್ಟ್ ಆಯಿತು. ಬಟ್ ಹೋಗ್ತಾ ಹೋಗ್ತಾ ಎಲ್ಲ ಒಳ್ಳೆಯದೇ ಆಯಿತು. ಬಟ್ ಸ್ಟಿಲ್ ಸ್ವಲ್ಪ ಬೇಜಾರು ಇದ್ದೇ ಇರುತ್ತೆ ಎಲ್ಲರಿಗೂ. ಯಾರಿಗೆ ತಾನೇ ಇದು ಬೇಜಾರಾಗಲ್ಲ ಅಲ್ವಾ? ಸೊ ಲಾಸ್ಟ್ ಇಯರ್ ನವಂಬರಲ್ಲಿ ನಾನು ಕನ್ಸೀವ್ ಆಗಿದ್ದೆ. ಅನ್ಫಾರ್ಚುನೇಟಾಗಿ ಅದು ಅಬಾರ್ಟ್ ಆಯಿತು. ರೀಸನ್ ಇದೇ ರೀಸನ್ ಅಂತ ಏನೂ ಇರಲ್ಲ. ಬಟ್ ನನಗೆ ಯೂರಿನ್ ಇನ್ಫೆಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ರಿಪೋರ್ಟಲ್ಲಿ ಬಂದಿತ್ತು. ಈ ಯೂರಿನ್ ಇನ್ಫೆಕ್ಷನ್ ಇದ್ದಿದ್ದಕ್ಕೆ ಆಯಿತೋ ಅಥವಾ ಬೇರೆ ರೀಸನ್ಗೆ ಆಯಿತೋ ಗೊತ್ತಿಲ್ಲ. ಯಾಕಂದರೆ ಮೆಡಿಕೇಷನ್ಸ್ ಕೂಡ ತೊಗೊಂಡಿದ್ದೆ ನಾನು ಯೂರಿನ್ ಇನ್ಫೆಕ್ಷನ್ ಸರಿ ಹೋಗೋ ಥರ. ಗೈನಕಾಲಜಿಸ್ಟ್ನೇ ಮೀಟ್ ಮಾಡಿ ಅವ್ರ ಹತ್ರನೇ ಟ್ರೀಟ್ಮೆಂಟ್ ತೊಗೋತಾ ಇದ್ದಿದ್ದು. ಬಟ್ ಸ್ಟಿಲ್ ಆ ಥರ ಆಯಿತು. ಆ್ಯಂಡ್ ಅದಾದಮೇಲೆ ಯಾವಾಗ ಜನವರಿಯಲ್ಲಿ ಅಬಾರ್ಟ್ ಆದಮೇಲೆ 2 ಮಂತ್ಸ್ ನಾನು ಕರೆಕ್ಟಾಗಿ ಪೀರಿಯಡ್ಸ್ ಆಗಲಿಲ್ಲ. ಯಾವಾಗ ಅಂದರೆ ಫೆಬ್ರವರಿ ಮಾರ್ಚು. ಸೊ 2 ತಿಂಗಳಲ್ಲೂ ತುಂಬ ಅಂದರೆ ತುಂಬ ಲೈಟ್ ಬ್ಲೀಡ್ ಆಗ್ತಾಯಿತ್ತು. ಮಾಮೂಲಿ ನಾವು ಪೀರಿಯಡ್ಸ್ ಆಗ್ತೀವಲ್ವ, ಸೊ ಆ ಥರ ಕಂಪ್ಲೀಟಾಗಿ ಆಗ್ತಾ ಇರಲಿಲ್ಲ ಬ್ಲೀಡು. ತುಂಬ ಕಮ್ಮಿ ಆಗ್ತಾಯಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಡಾಕ್ಟರ್ ಹತ್ರ ನನಗೆ ಫಸ್ಟು ಅಂದರೆ ಒಂದು ಸಲ ಅಬಾರ್ಷನ್ ಆದಮೇಲೆ 6 ಮಂತ್ಸ್ ಆದರೂ ನಾವು ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಗ್ಯಾಪ್ ಕೊಡಬೇಕು. ಸೊ 2 ಮಂತ್ಸ್ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ 6 ಮಂತ್ಸ್ ನಾವು ಎಷ್ಟು ಗ್ಯಾಪ್ ಕೊಡ್ತೀವೋ ಅಷ್ಟು ಒಳ್ಳೆಯದೇ. ಸೊ ಹಾಗಾಗಿ ನಾವು ಓಕೆ ಅದ್ರ ಬಗ್ಗೆ ಈಗಲೇ ಕನ್ಸೀವ್ ಆಗಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. 2 ಮಂತ್ಸ್ ಇದೇನು ಈ ಥರ ಅಬಾರ್ಷನ್ ಆದಮೇಲೆ ಫಸ್ಟು 2 ಮಂತ್ಸ್ ಈ ಥರ ತುಂಬ ಕಮ್ಮಿ ಬ್ಲೀಡ್ ಆಯ್ತಲ್ಲ ಅಂತ ಹೇಳಿಬಿಟ್ಟು ಡಾಕ್ಟರ್ ಹತ್ರ ಹೋದ್ವಿ. ಸೊ ಶಿ ಸೆಡ್ ಏನು ತುಂಬ ಬ್ಲೀಡ್ ಆಗಿರುತ್ತೆ ಅಲ್ವಾ ಅಬಾರ್ಟ್ ಆದಾಗ. ಸೊ ಹಾಗಾಗಿ ಇದು ಆ ಥರ ಕಮ್ಮಿ ಬ್ಲೀಡ್ ಆಗ್ತಾ ಇರ್ಬೋದು ನಿಮಗೆ. ನಾನು ನಿಮಗೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟ್ ಕೊಟ್ಟರು. ನಾನು ಅಷ್ಟೇ ನನಗೆ ಫಸ್ಟು ಪೀರಿಯಡ್ಸ್ ರೆಗ್ಯುಲರ್ ಮಾಡ್ಕೋಬೇಕಿತ್ತು. ಅಂದರೆ ನೀಟಾಗಿ ಏನು ತುಂಬ ಕಮ್ಮಿ ಬ್ಲೀಡ್ ಆಗ್ತಿತ್ತಲ್ಲ, ಸೊ ನಾರ್ಮಲಾಗಿ ಬ್ಲೀಡ್ ಆಗೋ ಥರ ಮಾಡ್ಕೋಬೇಕು. ನಾವು ಪೀರಿಯಡ್ ನಮ್ಮ ಪೀರಿಯಡ್ ರೆಗ್ಯುಲರ್ ಇದ್ದರೆ ನಾವು ನೆಕ್ಸ್ಟ್ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನಗೆ ನೀಟಾಗಿ ಪೀರಿಯಡ್ಸ್ ಆಗೋ ಥರ ಏನಾದರೂ ಟ್ಯಾಬ್ಲೆಟ್ ಇದ್ದರೆ ಕೊಡಿ ಅಂತ ಹೇಳಿಬಿಟ್ಟು ನಾವು ಡಾಕ್ಟರ್ ಹತ್ರ ಹೋಗಿದ್ದು. ಸೊ ಅವ್ರೇನು ಮಾಡಿದ್ರು, ಓಕೆ ನೀವು ಅದೇ ಏನು ಇದೆಲ್ಲ ಬೇರೆ ಏನೂ ಅಲ್ಲ, ಜಸ್ಟ್ ನಿಮಗೆ ತುಂಬ ಕಮ್ಮಿ ಬ್ಲೀಡ್ ಆಗಿದ್ದರಿಂದ ಅಂದರೆ ಅಬಾರ್ಷನ್ ಆದಾಗ ಜಾಸ್ತಿ ಬ್ಲೀಡ್ ಆಗಿದ್ದರಿಂದ ಕಮ್ಮಿ ಆಗಿದೆ ಅಷ್ಟೇ, ಏನು ವರಿ ಮಾಡ್ಕೋಬೇಡಿ, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಐರನ್ ಮತ್ತು ಫೋಲಿಕ್ ಆ್ಯಸಿಡ್. ಸೊ ಇದೆರಡು, ಐರನ್ ಟಾನಿಕ್ ಏನೋ ಇತ್ತು ಆ್ಯಂಡ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಇತ್ತು. ಫೋಲಿಕ್ ಆ್ಯಸಿಡ್ ಮತ್ತು ವಿಟಮಿನ್ ಅನಿಸುತ್ತೆ. ಐ ಡೋಂಟ್ ನೋ ದಿ ನೇಮ್ ಕರೆಕ್ಟಾಗಿ, ಯಾಕಂದರೆ ಅದು ಕರೆಕ್ಟಾಗಿ ನಾನು ಟ್ಯಾಬ್ಲೆಟ್ ತೊಗೊಂಡು ಆಲ್ರೆಡಿ ಅದು ಶೀಟ್ನ ಎಸೆದ್ಬಿಟ್ಟಿದ್ದೀನಿ. ಸೊ ನಂಗೆ ಅದು ನೇಮ್ ನೀಟಾಗಿ ಗೊತ್ತಿಲ್ಲ. ಬಟ್ ಟ್ಯಾಬ್ಲೆಟ್ ಮಾತ್ರ ಫೋಲಿಕ್ ಆ್ಯಸಿಡೇ ಇದ್ದಿದ್ದು. ಸೊ ಅವರೇ ಹೇಳಿದ್ರು ಇದು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಅಂತ. ಸೊ ಅದನ್ನು ತೊಗೊಂಡೆ ನಾನು. ಆ ಟ್ಯಾಬ್ಲೆಟ್ ತೊಗೊಂಡೆ ಯಾವಾಗ ಮಾರ್ಚ್ ಮಂತ್ ಪೂರ್ತಿ ತೊಗೊಂಡೆ. ಸೊ ಫೆಬ್ರವರಿ ನಾನು ನೀಟಾಗಿ ಬ್ಲೀಡ್ ಆಗಲಿಲ್ಲ ಆ್ಯಂಡ್ ಮಾರ್ಚು ನೀಟಾಗಿ
ಬ್ಲೀಡ್ ಆಗಲಿಲ್ಲ ಅಂತ ಹೇಳಿಬಿಟ್ಟು ಮಾರ್ಚ್ ಪೂರ್ತಿ ನಾನು ಪೀರಿಯಡ್ಸ್ ಆದಮೇಲೆ ಕಂಪ್ಲೀಟಾಗಿ ನಾನು ತೊಗೊಂಡೆ, ಕಂಪ್ಲೀಟ್ 1 ಮಂತ್ ತೊಗೊಂಡೆ. ಆ್ಯಂಡ್ ಏಪ್ರಿಲಲ್ಲಿ ನಾನು ಕನ್ಸೀವ್ ಆದೆ. ಸೊ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗೋಯಿತು. ನಾನೇನಪ್ಪ ನೀಟಾಗಿ ನನಗೆ ಕರೆಕ್ಟಾಗಿ ಪೀರಿಯಡ್ಸ್ ಬರಲಿ, ನೀಟಾಗಿ ಬ್ಲೀಡಿಂಗ್ ಆಗಲಿ ಅಂತ ನಾನು ಹೋಗಿ ಟ್ಯಾಬ್ಲೆಟ್ ತಂದಿದ್ದು, ಇದು ನೋಡಿದ್ರೆ ಏನೋ ಕನ್ಸೀವ್ ಆಗಿಬಿಟ್ಟಿದ್ದೀನಲ್ಲ ಅಂತ ಅದೊಂಥರ ಭಯನೂ ಇತ್ತು, ಖುಷಿನೂ ಇತ್ತು ನನಗೆ. ಆಮೇಲೆ ಡಾಕ್ಟರ್ ಹತ್ರ ಹೋದಾಗ ಶಿ ಸೆಡ್ ಓಕೆ, ಏನಾಗಲ್ಲ, ಏನೂ ತೊಂದರೆ ಇಲ್ಲ ಅಂತ ಅಂದರು ಅವರು. ಆ್ಯಂಡ್ ಆಮೇಲೆ ನಾನು ಅವ್ರನ್ನ ವಿಚಾರಿಸಿದಾಗ ಗೊತ್ತಾಗಿತ್ತು, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಆ್ಯಕ್ಚುಲಿ ಯಾರು ಲೈಕ್ ಪ್ರೆಗ್ನೆನ್ಸಿ ಬೇಡ ನಮಗೆ ಇನ್ನೂ ಅಂತ ಅಂದರೆ ನಮ್ಮ ಪೀರಿಯಡ್ಸ್ ನಾರ್ಮಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಕಸ್ಮಾತ್ ನಾವೇನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರೆ, ಈ ಮಂತ್ ನಾವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ಕಂಟಿನ್ಯೂಸ್ ತೊಗೊಂಡ್ರೆ ಅದು ಪ್ರೆಗ್ನೆನ್ಸಿ ಲೈಕ್ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅವ್ರು ಹೇಳಿದ್ರು ನನಗೆ ಈ ಥರ ಅಂತ. ಸೊ ದೆನ್ ಐ ಸೆ ಓಕೆ, ಎಲ್ಲ ಒಳ್ಳೆಯದೇ ಆಯಿತು. ಬಟ್ ಸ್ಟಿಲ್ 6 ಮಂತ್ಸ್ ಗ್ಯಾಪ್ ಇರಲಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಯಾ ಗಾಡ್ ಗ್ರೇಸ್, ಪರವಾಗಿಲ್ಲ, ನನಗೆ ಹೋಗ್ಲಿ ಬಿಡು, ಒಂದು 2 ಮಂತ್ಸ್ ಆದರೂ ಗ್ಯಾಪ್ ಕೊಟ್ಟಿದ್ದೀನಲ್ವಾ ಅಂತ ಡಾಕ್ಟರ್ ಹೇಳಿದ್ದಕ್ಕೆ ಅವರು ಪರವಾಗಿಲ್ಲ, 2 ಮಂತ್ಸ್ ಗ್ಯಾಪ್ ಬಿಟ್ಟಿದ್ದೀರ ಅಲ್ವಾ, ಏನಾಗಲ್ಲ ಅಂತಲೇ ಅಂದರು. ಸೊ ಅದಾದಮೇಲೆ ಲೈಕ್ ಇದೇ ನಾನೇನು ಕನ್ಸೀವ್ ಆದೆ ಅಂತ ಹೇಳಿದ್ನಲ್ವ, ಸೊ ಅದೇ ಪ್ರೆಗ್ನೆನ್ಸಿಲೇ ಇವಾಗ ಹೋಗ್ತಾ ಇದ್ದೀನಿ. 8 ಮಂತ್ ಪ್ರೆಗ್ನೆಂಟ್ ಇದ್ದೀನಿ. ಗಾಡ್ ಗ್ರೇಸ್ ಎಲ್ಲ ಲೈಕ್ ನನ್ನ ಈ ಒಂದು ಜರ್ನಿಯಲ್ಲಿ ಏನೂ ಕೂಡ ಪ್ರಾಬ್ಲಮ್ ಆಗಿಲ್ಲ. ಅಂದರೆ ಯಾವುದೇ ಥರ, ಇವಾಗ ಎಷ್ಟೊಂದು ಜನ ಪ್ರೆಗ್ನೆಂಟ್ ಲೇಡೀಸ್ಗೆ ಮಧ್ಯದಲ್ಲೇ ಥೈರಾಯ್ಡು, BP, ಶುಗರು, ಅದು ಇದು ಎಲ್ಲ ಬರುತ್ತೆ. ಬಟ್ ಎಷ್ಟೊಂದು ಜನಕ್ಕೆ ಬಂದಿದೆ, ನಾನು ಕೇಳಿರೋ ಪ್ರಕಾರನೇ ಬಂದಿದೆ. ಬಟ್ ನನಗೆ ಗಾಡ್ ಗ್ರೇಸ್, ನಾನು ಅನ್ಕೊತೀನಿ ಮೋಸ್ಟ್ಲಿ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಂಡಿದ್ದಕ್ಕೆ ಅನಿಸುತ್ತೆ ಎಲ್ಲ ಸ್ಮೂತಾಗಿ ಹೋಗ್ತಾ ಇರೋದು ಅಂತ. ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ರು, ನೀವು ತೊಗೊಂಡಿದ್ದು ಒಳ್ಳೆಯದೇ ಆಯಿತು ನೋಡಿ ಅಂತ. ಸೊ ಹಾಗೆ ನನಗೆ ಇಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಂಡಿದ್ದಕ್ಕೆ. ಆ 1 ಮಂತ್ ಏನಿತ್ತಲ್ವ, ಸೊ ನಾನು ಅದು ತೊಗೊಂಡಿದ್ದಕ್ಕೆ ಇದುವರೆಗೂ ಯಾವುದೇ ಥರ ಪ್ರೆಗ್ನೆನ್ಸಿಲಿ ಕಾಂಪ್ಲಿಕೇಶನ್ಸ್ ಆಗಿಲ್ಲ. ಆ್ಯಂಡ್ ಕನ್ಸೀವ್ ಆಗೋದಕ್ಕೂ ಕೂಡ ಹೆಲ್ಪ್ ಆಯಿತು ಇದು. ಸೊ ನಿಜವಾಗ್ಲೂ ಆ್ಯಂಡ್ ಇನ್ನೊಂದೇನು ಅಂದರೆ, ನಾನೇನು ಅಬಾರ್ಟ್ ಆಯಿತು ಅಂತ ಹೇಳಿದ್ನಲ್ವ, ಸೊ ಅದಕ್ಕೂ ಮುಂಚೆ ನಾವು ಯಾವುದೇ ಥರ ಪ್ರಿಕಾಷನ್ಸ್ ಲೈಕ್ ಏನೋ ಫೋಲಿಕ್ ಆ್ಯಸಿಡ್ ಆಗಲಿ, ಬೇರೆ ಹೆಲ್ತ್ ಚೆಕಪ್ಸ್ ಆಗಲಿ, ಸೊ ಆ ಥರ ಏನೂ ಮಾಡಿಸಿರಲಿಲ್ಲ. ಮಾಮೂಲಿ ಹೆಲ್ತ್ ಚೆಕಪ್ ಮಾಡಿಸ್ತೀವಿ, ಬಟ್ ಯಾವುದೇ ಥರ ಫೋಲಿಕ್ ಆ್ಯಸಿಡ್ ತೊಗೊಂಡು ಪ್ರಿಪೇರ್ ಆಗೋದು, ಸೊ ಆ ಥರ ಎಲ್ಲ ಏನೂ ಮಾಡಿರಲಿಲ್ಲ. ದೆನ್ ಇವಾಗ ಲೈಕ್ ನಾನು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಂಡು ಕನ್ಸೀವ್ ಆದಮೇಲೆ ನಿಜವಾಗ್ಲೂ ನಾನು ಖುಷಿಯಾಗಿ ಹೇಳ್ತೀನಿ ಎಲ್ಲರಿಗೂ, ಲೈಕ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ. ನಿಜ ಅದೊಂದು ನನ್ನ ಲೈಫಲ್ಲಿ ಆಗಿರೋ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಂಡಿದ್ರಿಂದ. ಆ್ಯಂಡ್ ಇದನ್ನು ನಾನು ನಿಮ್ಮ ಹತ್ರ ಎಲ್ಲ ಹೇಳಲೇಬೇಕಾಗಿತ್ತು. ಯಾಕಂದರೆ ಎಷ್ಟೊಂದು ಜನ ಲೈಕ್ ನಾನೇ ನೋಡಿದ್ದೀನಿ, ನಾವಿನ್ನೂ ಕನ್ಸೀವ್ ಆಗಿಲ್ಲ, ನಮಗೆ ಮಗು ಬೇಕು ಅಂತ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಏನೋ ಅದಕ್ಕೂ ಎಲ್ಲದಕ್ಕೂ ಟೈಮ್ ಬರಬೇಕಲ್ವ, ಸೊ ಹಾಗಾಗಿ ಅದು ಡಿಲೇ ಆಗ್ತಾ ಇರುತ್ತೆ ಕೆಲವ್ರಿಗೆ. ಸೊ ದಯವಿಟ್ಟು ನೀವು ಲೈಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರು ಅವ್ರು ಫಸ್ಟ್ ಹೇಳೋದೇ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ. ಸೊ ಫೋಲಿಕ್ ಆ್ಯಸಿಡ್ ನೀವೇನಾದರೂ ತೊಗೊತಾ ಇಲ್ಲ ಅಂದರೆ ದಯವಿಟ್ಟು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ತೊಗೊಳ್ಳಿ. ಆ್ಯಂಡ್ ಇವಾಗ ಯಾವಾಗ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೋಬೇಕು ಅಂತ ಹೇಳ್ತೀನಿ. ನೀವೇನಾದರೂ ಕನ್ಸೀವ್ ಲೈಕ್ ಈ ಮಂತ್ ಕನ್ಸೀವ್ ಆಗಬೇಕು ನಾನು ಅಂತ ಅಂದರೆ 6 ಮಂತ್ಸ್ ಬ್ಯಾಕಿಂದನೇ ನೀವು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ತೊಗೋಬೇಕು. ಸಾರಿ, ನನಗೆ ನಿಜವಾಗ್ಲೂ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಈ ವೆದರ್ಗೆ. ಸೊ ಹಾಗಾಗಿ ನನಗೆ ಕಂಟಿನ್ಯೂಸ್ ಆಗಿ ಮಾತಾಡೋದಕ್ಕೇ ಆಗ್ತಾಯಿಲ್ಲ. ಅದೇ ನೀವು ಈ ಮಂತ್ ಕನ್ಸೀವ್ ಆಗಬೇಕಂದ್ರೆ 6 ಮಂತ್ಸ್ ಬ್ಯಾಕಿಂದನೇ ನೀವು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಳೋದು ನಿಜವಾಗ್ಲೂ ಒಳ್ಳೆಯದು. ನೀವು ಕನ್ಸೀವ್ ಆದರೂ ಕೂಡ ನಿಮಗೆ ಯಾವುದೇ ಥರ ಕಾಂಪ್ಲಿಕೇಶನ್ಸ್ ಆಗಲ್ಲ ಪ್ರೆಗ್ನೆನ್ಸಿಯಲ್ಲಿ. ಆ್ಯಂಡ್ ಮಗುಗೂ ಕೂಡ ತುಂಬಾ ಒಳ್ಳೆಯದು. ಆ್ಯಂಡ್ ನೀವು ಕನ್ಸೀವ್ ಆಗೋದಕ್ಕೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಲೈಕ್ ಹೇಳ್ತಾರಲ್ವ, ಏನು ಓವ್ಯುಲೇಷನ್ ಅಂತ ಹೇಳ್ತಾರೆ. ಸೊ ನೀವು ಎಷ್ಟೋ ವೀಡಿಯೋಸಲ್ಲಿ ನೋಡಿದರೆ ಗೊತ್ತಿರುತ್ತೆ. ಸೊ ಓವ್ಯುಲೇಷನ್ ಆಗೋದಕ್ಕೂ ಕೂಡ ಫೋಲಿಕ್ ಆ್ಯಸಿಡ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನನ್ನ ಒಂದು ಸಜೆಷನ್, ಯಾರೆಲ್ಲ
ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ, ಹೆಲ್ದಿ ಪ್ರೆಗ್ನೆನ್ಸಿ ಬೇಕು ಅಂತ ಅಂದ್ಕೊತಾ ಇದ್ದೀರಾ, ದಯವಿಟ್ಟು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ತೊಗೊಳ್ಳಿ. ಆ್ಯಂಡ್ ಇದು ನನ್ನ ಒಬ್ಬಳು ಸಜೆಷನ್ ಅಲ್ವೇ ಅಲ್ಲ, ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಾವು ಕನ್ಸೀವ್ ಆಗೋದಕ್ಕೆ ನಮಗೆ ಬೇಬಿ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಫಸ್ಟ್ ಅವರು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನೇ ಕೊಡೋದು. ಸೊ ನೀವೇ ಅವ್ರ ಹತ್ರ ಕೇಳಿನೇ ತೊಗೊಳ್ಳಿ. ಆ್ಯಂಡ್ ಯಾವುದೇ ಥರ ಮೆಡಿಕಲ್ಗೆ ಹೋಗ್ಬಿಟ್ಟು ಸುಮ್ಮನೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೋಬೇಡಿ. ಯಾಕಂದರೆ ಒಂದು ಸಲ ಡಾಕ್ಟರ್ ಹತ್ರ ಹೋದರೆ ಏನೂ ಲಾಸ್ ಇಲ್ಲ ಅಲ್ವಾ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಈ ಥರ ಒಂದು ಸಜೆಷನ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ರು. ಸೊ ಅವ್ರಿಗೂ ಕೂಡ ನಾನು ಹೇಳಿದ್ದೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಳ್ಳಿ, ಈ ಥರ ಎಲ್ಲ ಹೆಲ್ಪ್ ಆಗುತ್ತೆ ಅಂತ. ಸೊ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತೊಗೋತಾಯಿದ್ರು. ಕರೆಕ್ಟಾಗಿ 1 ಮಂತು ತೊಗೊಂಡಿಲ್ಲ ಅವರು. ದೆನ್ ಪೀರಿಯಡ್ಸ್ ಬಂತು ಅಂತ ಶಿ ಸ್ಟಾಪ್ಡ್. ಸೊ ನಾನೇನು ಹೇಳ್ತೀನಿ ಅಂದರೆ ಅವರು ನಾನು ಕೇಳಿದ್ದಕ್ಕೆ ಹಂಗೆ ಅಂದರು, ನನ್ನ ಪೀರಿಯಡ್ಸ್ ಆಗಿಬಿಟ್ಟೆ, ಅದಕ್ಕೆ ನನಗೆ ಯಾಕೋ ತೊಗೊಳಕ್ಕೆ ಮನಸ್ಸಿಲ್ಲ ಅಂತ. ಸೊ ಎಲ್ಲ ಒಂದೇ ಸಲ ಆಗಬೇಕು ಅಂದರೆ ಸಾಧ್ಯ ಇಲ್ಲ. ಒಂದೇ ರಿಸಲ್ಟ್ ಒಂದೇ ಸಲ ಒಂದೇ ಟ್ರೈಗೆ ರಿಸಲ್ಟ್ ಸಿಕ್ಬಿಡ್ಬೇಕು ಅಂತ ಅಂದರೆ ಅದು ಸಾಧ್ಯ ಇಲ್ಲ. ಸೊ ನಮ್ಮ ಪ್ರಯತ್ನ ಕನ್ಸಿಸ್ಟೆಂಟ್ ಆಗಿರಬೇಕು. ಸೊ ಆವಾಗಷ್ಟೇ ನಾವು ರಿಸಲ್ಟ್ನ ನೋಡೋದಕ್ಕೆ ಸಾಧ್ಯ. ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ಮೇಲೆ ಅಟ್ಲೀಸ್ಟ್ ನಿಮಗೆ ಗೊತ್ತಾಗಿರುತ್ತೆ ಅದು ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ. ಸೊ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ನಾನು ಕಮೆಂಟ್ ನೋಡಿನೇ ನನಗೆ ಒಂದು ಸ್ವಲ್ಪ ಬೇಜಾರಾಯಿತು. ದಟ್ ಎಷ್ಟೋ ಹೆಣ್ಮಕ್ಳು ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ, ತುಂಬ ಪೀರಿಯಡ್ಸ್ ಆದಾಗೆಲ್ಲ ಡಿಸಪಾಯಿಂಟ್ ಆಗುತ್ತೆ. ಸೊ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದನ್ನು. ಬಟ್ ಈ ಒಂದು ಚಿಕ್ಕ ಪುಟ್ಟ ಒಂದು ಪ್ರಯತ್ನದಲ್ಲಿ ಅಷ್ಟು ದೊಡ್ಡ ಪ್ರತಿಫಲ ಇದೆ ಅಂದಾಗ ನಾವು ಯಾಕೆ ಮಾಡಬಾರ್ದು ಅಲ್ವಾ. ಸೊ ಹ್ಯಾವ್ ಅ ಟ್ರೈ. ಏನು ಹೇಳ್ತೀನಿ ಅಂದರೆ ಫಸ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅದು ನಿಜವಾಗ್ಲೂ ಬೆಸ್ಟು. ಅವ್ರ ಹತ್ರ ಹೋಗ್ಬಿಟ್ಟು ಈ ಥರ ನಮಗೆ ಪ್ರಾಬ್ಲಮ್ ಇದೆ ಅಂತ ಅಂದರೆ ನಾನು ಈ ಥರ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ನಮ್ಗೆ ಹೆಲ್ಪ್ ಆಗುತ್ತಾ, ಎಷ್ಟು ಡೋಸೇಜಲ್ಲಿ ತೊಗೋಬೇಕು ಒಂದು ದಿನಕ್ಕೆ ಅಂತೆಲ್ಲ ನೀವು ಅವ್ರ ಹತ್ರ ತಿಳ್ಕೊಂಡು ಸ್ಟಾರ್ಟ್ ಮಾಡಿ. ಸೊ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರೆಲ್ಲ ನೆಕ್ಸ್ಟು ಫ್ಯೂಚರಲ್ಲಿ ಇನ್ನೂ ನಾವು ಫ್ಯಾಮಿಲಿ ಪ್ಲ್ಯಾನಿಂಗಲ್ಲಿದ್ದೀವಿ, ಬೇಬಿ ಬೇಡ ಸದ್ಯಕ್ಕೆ ಅಂತ ಅಂದ್ರೂ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ಇವಾಗಿಂದನೇ ತೊಗೊಂಡ್ರು ನೀವು ಯಾವಾಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತೀರಾ ಆವಾಗ ಒಳ್ಳೆ ರಿಸಲ್ಟ್ ಖಂಡಿತ ನಿಮಗೆ ಸಿಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಡೋಂಟ್ ಫರ್ಗೆಟ್ ಟು ಒಂದೇ ಒಂದು ಲೈಕು, ಸಬ್ಸ್ಕ್ರೈಬು, ಒಂದೇ ಒಂದು ಕಮೆಂಟ್ ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ ಆ್ಯಕ್ಚುಲಿ. ಸೊ ಡೋಂಟ್ ಫರ್ಗೆಟ್ ಟು ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ನಿಮಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆಯಾ ಇಲ್ವಾ ಅದನ್ನು ಕೂಡ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.